ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ನೋಡ್ರಿ ಎಲ್ಲಿ ಬಂದದ, ಎಷ್ಟನೇ ಪೇಜ್ನಾಗದ? 333 ಸಾಮ ಸಂಹಿತಾಯ ಮುಗ್ದದ. ಅದ್ರ ಮುಂದೆ ಶುರುವಾಗ್ಬೇಕೀಗ, ಸರಿನಾ? ಇಲ್ಲಿವರೆಗೆ ಆಚಾರ್ಯರು ಈ ಮಧುವಿದ್ಯೆ ಬಗ್ಗೆ ಏನೊಂದು 5 ಭಾಗಗಳು, 5 ದಿಕ್ಕುಗಳು, ಅದು ಸೂರ್ಯಮಂಡಲವನ್ನೇ ಜೇನುಗೂಡಿನ ಜೊತೆಗೆ ಮತ್ತ ಹೊಂದಿಸಿ, ಸೂರ್ಯಮಂಡಲದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳು, ಊರ್ಧ್ವ ಭಾಗ, ಅಲ್ಲಿರುವಂತಹ ಕಿರಣಗಳು ಅಂದ್ರೆ ಇಲ್ಲಿರುವಂತಹ ಜೇನುಗೂಡಿನ ರಂಧ್ರಗಳು, ಅಲ್ಲಿ ಆ ಭಾಗದಲ್ಲಿ ಸೂರ್ಯನ ಕಿರಣದ ಭಾಗದಲ್ಲಿ ಯಾವ್ಯಾವ ಭಗವದ್ ರೂಪಗಳವ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಇತ್ಯಾದಿ ಎಲ್ಲ ರೂಪಗಳನ್ನು ಉಪಾಸನಾ ಮಾಡಬೇಕು ಅನ್ನೋದನ್ನು ಪ್ರಮಾಣ ಪುರಸ್ಸರವಾಗಿ ಹೇಳಿದರು. ಮುಂದಿನ ವಾಕ್ಯ ಪ್ರಾರಂಭ ಆಗೋದು ನಚ ಅಚೇತನ ಮಾತ್ರಂ ಉಪಾಸಿತಂ ಪುರುಷಾರ್ಥ ಪ್ರಧಾನ ಶಕ್ತಂ. ಯಾವುದೋ ಒಂದು ಮತದ ವಿಮರ್ಶೆಯನ್ನು ಪ್ರಾರಂಭ ಮಾಡಲಿದ್ದಾರೆ. ಶ್ರೀಮದಾಚಾರ್ಯರ ವ್ಯಾಖ್ಯಾನಕ್ಕಿಂತಲೂ ಪೂರ್ವದಲ್ಲಿ ಬಂದ ಕೆಲವು ವ್ಯಾಖ್ಯಾನಕಾರರಲ್ಲಿ ಅಥವಾ ಕೆಲವು ವ್ಯಾಖ್ಯಾನಕಾರರು ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ, ಇದು ಎಲ್ಲವೂ ಕೂಡ ಇಲ್ಲಿ ಬಂದದ್ದು ಯಾವುದೂ ಚೇತನ ಪರ ಅಂತ ಉಪಾಸನೆಯೇ ಮಾಡಲಿಲ್ಲ, ಎಲ್ಲವೂ ಅಚೇತನ ಪರವಾಗಿದೆ ಅಂತ ಉಪಾಸನ. ಅಚೇತನ ಪರವಾಗಿದೆ ನೋಡಿದೆ ನಾನು ಅದನ್ನ, ಅದು ಪುಸ್ತಕ ಇಟ್ಕೊಂಡು ನೋಡಿನಿ. ಆ ಭಾಷ್ಯಗಳಲ್ಲಿ ಇಷ್ಟು ವಿಚಿತ್ರವಾಗಿ ಬರೆದಿದ್ದಾರೆ ಅಂದ್ರೆ, ಇಲ್ಲೆಲ್ಲ ಯಾವ್ದು ಶಬ್ದಗಳನ್ನ ಶ್ರೀಮದಾಚಾರ್ಯರು ಭಗವತ್ ಸ್ವರೂಪ, ಇದು ಭಗವಂತನ ರೂಪ ಅಂತ ಹೇಳಿದ್ದಾರೋ ಅದನ್ನೆಲ್ಲ ಅವರು ಕೇವಲ ಜಡ ಪದಾರ್ಥಗಳು ಅಂತ ಬರೆದಿದ್ದಾರೆ. ಕೇವಲ ಜಡ ಪದಾರ್ಥ. ಯಶಃ, ಯಶಸ್ಸು, ವೀರ್ಯ, ಅನ್ನ. ಈ ಶ್ರೀಮದಾಚಾರ್ಯ ಪ್ರಕಾರ ಯಶಃ ಅಂತ ಭಗವಂತನ ಹೆಸರು, ವೀರ್ಯ ಅನ್ನೋದು ಭಗವಂತನ ಹೆಸರು, ಅನ್ನ ಅನ್ನೋದು ಭಗವಂತನ ಹೆಸರು ಅಂತ ಇದ್ರೆ, ಕೆಲವರು ಅವ್ರೇನ್ ಯಶಃ ಅಂದ್ರೆ ಯಶಸ್ಸು, ವೀರ್ಯ ಅಂದ್ರೆ ಪರಾಕ್ರಮ, ಶಕ್ತಿ, ಅನ್ನ ಅಂದ್ರೆ ಅನ್ನ, ಇವೆಲ್ಲವೂ ಯಾರ ಉಪಾಸನೆ ಮಾಡಿದಾಗ ಸಿಗುತ್ತದೆ ಅಂತ ಬರೆದರೆ, ಸೂರ್ಯನ ಪೂರ್ವ ದಿಕ್ಕಿನಲ್ಲಿರುವಂತಹ ಕೆಂಪು ವರ್ಣಗಳೇನಿವೆಯೋ ಆ ಕೆಂಪು ವರ್ಣಗಳನ್ನು ಉಪಾಸನೆ ಮಾಡಿದ್ದರ ಫಲವಾಗಿ ನಮಗೆ ಸಿಗುತ್ತದೆ. ಅದಕ್ಕೆ ಋಗ್ವೇದ ಇದೆ ಇತ್ಯಾದಿಗಳವ ಅಲ್ಲ, ಮತ್ತ ಅಂದ್ರೆ ಅವಾಗ ಹೇಳಿವಿ ಅಷ್ಟವಸುಗಳು ಇವರೆಲ್ಲ ಈ ವೇದ, ರುದ್ರದೇವರೆಲ್ಲ ಈ ವೇದ ಅಂತ ವೇದಗಳನ್ನ ಹೇಳ್ಕೋದ್ ಬಂದಿವಿ ಹಿಂದೆ. ನಾವೆಲ್ಲ ಹೇಳಿದ್ದು ಇವರು ಜೇನು ಹುಣಗಳು ಇವರಾಗ್ಯಾರ, ವೇದಗಳು ಇವ ಆಗ್ಯಾವ ಅಂತ. ಅವ್ರ ಹಂಗನ್ನಂಗಿಲ್ಲ. ಋಗ್ವೇದದಿಂದ ಮಾಡುವಂತಹ ಕರ್ಮಗಳು, ಯಜುರ್ವೇದದಿಂದ ಮಾಡುವ ಕರ್ಮಗಳು, ಆ ಕರ್ಮಗಳ ಆಹುತಿಯನ್ನ ಹಾಕಿದಾಗ ಅದರ ಫಲ ಯಾವುದು ಅಂದ್ರೆ ನಮ್ಮೆಲ್ಲರ ಫಲವೇ ಈ ಸೂರ್ಯಮಂಡಲ ಅಂತ ಹಿಂಗ್ ಬರ್ದಾರ. ಒಂದಕ್ಕೊಂದು ಲಾಜಿಕ್ ಸಂಬಂಧ ಇಲ್ಲ. ಖರೆ ಕೇಳಿದ್ರ ಅದೇನದ ಅಂತಂದ್ರೆ, ಪುರಾಣ ವಾಕ್ಯಗಳಲ್ಲಿ ಹಿಂಗದ, ಅಗ್ನೋ ಪ್ರಸ್ಥಾಹುತಿ ಸಮ್ಯಕ್ ಆದಿತ್ಯ ಉಪತಿಷ್ಠತಿ ಅಂತ ಒಂದು ವಾಕ್ಯ. ನಾವು ಅಗ್ನಿಯಲ್ಲಿ ಹಾಕಿದ ಆಹುತಿಯು ಸೂರ್ಯನವರೆಗೆ ಮುಟ್ತದೆ ಅಂತ ವಾಕ್ಯ ಇದೆ. ಶ್ರೀಮದಾಚಾರ್ಯ ಈ ವಾಕ್ಯ ಮನುಸ್ಮೃತಿಯಲ್ಲಿ ಬಂದ ವಾಕ್ಯ. ಅದರ ಹಿನ್ನೆಲೆಯಲ್ಲಿ ಇವರೇನ್ ಮಾಡ್ಬಿಡ್ತಾರ ಅಂದ್ರೆ, ಇಲ್ಲೇನ್ ನಾವು ಯಜ್ಞವನ್ನ ಮಾಡ್ತೀವಿ, ಇದೆಲ್ಲ ಯಜ್ಞದ ಫಲ ಒಂದ್ ಕಡೆಗೆ ಶೇಖರಣೆಯಾಗಿ ಎಲ್ಲಿ ನಿಂತ್ಕೋತದ? ಸೂರ್ಯಮಂಡಲದಲ್ಲಿ ನಿಂತ್ಕೋತದ. ಆ ಸೂರ್ಯಮಂಡಲದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳಲ್ಲಿ ಇದ್ದ ಕೆಂಪು, ಕರಿ, ಬಿಳಿ, ಅತಿ ಕರಿ ಬಣ್ಣದ ಮಧ್ಯದಲ್ಲಿರುವ ಚಲನದಲ್ಲಿರುವಂತಹದ್ದನ್ನ ಉಪಾಸನ ಮಾಡಿದರೆ ನಮಗ ಯಶಸ್ಸು, ವೀರ್ಯ, ಅನ್ನ ಇತ್ಯಾದಿಗಳೆಲ್ಲ ಸಿಗುತ್ತದೆ ಅಂತ ಎಲ್ಲೆಲ್ಲಿ ಶ್ರೀಮದಾಚಾರ್ಯರು ಚೇತನ ಅಂತಂದಾರ ಅದನ್ನ ಪೂರ್ವವರ್ತಿಗಳಾದ ಕೆಲವು ವ್ಯಾಖ್ಯಾನಕಾರರು ಜಡ ಅಂತ ಹೇಳ್ಯಾರ. ಜಡ ಪದಾರ್ಥ ಉಪಾಸನ ಮಾಡ್ರಿ, ಫಲವನ್ನು ತಗೊಳ್ರಿ ಅಂತಂದ. ಗೊತ್ತಾಯ್ತಾ? ಇದಕ್ಕೇನ್ ಹೆಡ್ಡಿಂಗ್ ಬರ್ಕೋಬೇಕು, ಡೇಟ್ ಹಾಕೊಂಡು ಇವತ್ತಿಂದೆಲ್ಲ ಹಾಕೊಂಡು ಬರ್ಕೋಬೇಕು. ಮಧುವಿದ್ಯಾ ಪ್ರತಿಪಾದ್ಯವಾದದ್ದು ಅಚೇತನ ಪದಾರ್ಥವಲ್ಲ. ಸರಿ ಆಯ್ತಾ? ಬರ್ಕೊಳ್ರಿ, ನಾಳೆ ಬರ್ಕೊಳ್ರಿ. ಮಧುವಿದ್ಯೆಯಲ್ಲಿ ಪ್ರತಿಪಾದ್ಯವಾದದ್ದು ಅಚೇತನ ಪದಾರ್ಥವಲ್ಲ.
ಹಾಗಾದ್ರೆ ಅವ್ರ ಪ್ರಕಾರ ಅರ್ಥ ಏನು? ಆ ಸೂರ್ಯನಲ್ಲಿರುವಂತಹ ಕಪ್ಪು ಬಣ್ಣ, ಬ್ಲ್ಯಾಕ್ ಕಲರ್ ಅಥವಾ ರೆಡ್ ಕಲರ್, ಇದು ಆಕ್ಚುಲಿ ಜಡ. ಇದರ ಉಪಾಸನೆ ಮಾಡಿ ಫಲವನ್ನ ಪಡೆಯುವುದೇ ಮಧುವಿದ್ಯಾ ಅಂತ ಅವ್ರು ಬರೆದ್ಬಿಟ್ಟ. ಕಬ್ನಾಮ್ ಅಂತ ಹೇಳಿದ್ದೇನೆ ಅಂತ ಬರ್ಕೊಳ್ರಿ. ಸೂರ್ಯನಲ್ಲಿರುವ ಕಪ್ಪು ಮೊದಲಾದ ಬಣ್ಣಗಳ ಉಪಾಸನೆಯಿಂದ ಫಲವನ್ನು ಪಡೆಯುವುದೇ ಮಧುವಿದ್ಯೆ ಎಂದು ಹೇಳಿದ್ದಾರೆ. ಸರಿ ಆಯ್ತಾ? ಇದು ಸರಿ, ಇದು ತಪ್ಪು ಅಂತ ಇಷ್ಟು ಬರ್ದು ಇಟ್ಕೊಳ್ರಿ. ಮುಂದೆ ಹೇಳೋಣಂತ ಇದು ತಪ್ಪು ಅಂತ. ಯಾಕ ಅಂತ ಇಲ್ಲಿ ವಾಕ್ಯ, ಆಚಾರ ವಾಕ್ಯ. ಏನ್ ವಾಕ್ಯ ಅದ ಅಂತಂದ್ರೆ, ಅಚೇತನ ಮಾತ್ರಂ ಉಪಾಸಿತಂ ಪುರುಷಾರ್ಥ ಪ್ರಧಾನ ಶಕ್ತಂ. ಆಚಾರ್ಯರಂತಾರ ಅಚೇತನ ಮಾತ್ರಂ, ಶಬ್ದಗಳನ್ನು ಗಮನಿಸ್ಬೇಕು. ಅಚೇತನ ಮಾತ್ರಂ, ಮಾತ್ರ ಅಂದ್ರ ಕೇವಲ ಅಚೇತನವಾದದ್ದು ಉಪಾಸನೆ ಮಾಡಿದಾಗ ಅದು ನಮಗೆ ಪುರುಷಾರ್ಥವನ್ನ ನೀಡ್ಲಿಕ್ಕೆ ಸಾಧ್ಯವಲ್ಲ. ಯಾಕ? ಪುರುಷಾರ್ಥ ಏನದು ಇಲ್ಲಿ ಅಂತಂದ್ರ, ವಸು ರುದ್ರ ಆದಿತ್ಯ ವಿಶ್ವೇ ದೇವತೆಗಳು ಉಪಾಸನೆಯನ್ನ ಮಾಡಿ ಆಯಾ ಪದವಿಗಳನ್ನ ಪಡೆದುಕೊಂಡ್ರು ಅಂತದ. ಹೌದೋ ಇಲ್ಲೋ? ಮುಂದಿನ ವಸುದೇವತೆಗಳು ಹಿಂಗ್ ಉಪಾಸನಾ ಮಾಡಿ ಈ ಪದವಿ ಪಡೆದರು, ಮುಂದೆ ಬರುವ ದೇವರು ಈ ಉಪಾಸನಾ ಮಾಡಿದ ಫಲ ಪಡೆದರು. ಹಾಗಾದ್ರೆ ಭವಿಷ್ಯತ್ ಮುಂದಿನ ಭಾವಿ ವಸುಗಳು, ಭಾವಿ ರುದ್ರರು, ಭಾವಿ ವಿಶ್ವೇ ದೇವತೆಗಳೆಲ್ಲರೂ ಉಪಾಸನಾ ಮಾಡಿ ಪದಗಳನ್ನು ಪಡೆದುಕೊಳ್ತಾರೆ ಅಂತ ಹೇಳ್ಬೇಕಾದ್ರೆ, ಕೇವಲ ಅಚೇತನವಾಗಿರುವಂತಹ ವಸ್ತುವಿನ ಉಪಾಸನಾ ಮಾಡಿ ಅದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಿದೆಯಾ? ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ದೇವ್ರ ಪೂಜಾ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ರಿ. ದೇವ್ರ ಪೂಜಾ ಮಾಡೋ ಕಾಲಕ್ಕೆ ಎದುರಿಗಿದ್ದದ್ದು ಕಲ್ಲಿನ ಶಾಲಿಗ್ರಾಮ, ಪಂಚಲೋಹದ ಪ್ರತಿಮಾ, ಹಿಂಗೆಲ್ಲ ತಿಳಿತಿಲ್ಲೋ? ಅವುಗಳಿಗೆ ನೀವು ಅಭಿಷೇಕ ಮಾಡಿ ಅದೇ ನಮಗೆ ಫಲ ಕೊಡ್ತದ ಅಂತ ತಿಳ್ಕೊಂಡ್ರೆ ಕೊಡೋ ಚಾನ್ಸೇ ಇಲ್ಲ, ಕೊಡ್ಲಿಕ್ಕೆ ಬರುದೇ ಇಲ್ಲ. ಅದು ಹೆಂಗಾಗ್ತದೆ? ಅದ ದೇವ್ರೇನು ಕೊಡ್ತೇನೆ ಅದೇನ್ರ? ಒಳಗೆ ಪರಮಾತ್ಮ ಇದ್ದಾನ, ಅರ್ಥ ಆಯ್ತಾ? ಒಳಗೆ ಪರಮಾತ್ಮನ ಇದ್ದಾನ ಅಂತ ಅನ್ನೋದಕ್ಕೆ ಅವುಗಳು ಫಲ ಕೊಡ್ತಾವ, ಪೂಜಾದಿಗಳನ್ನ ಮಾಡಿದ್ದಕ್ಕೆ. ಅಂದಮೇಲೆ ಅಚೇತನವಾದ ಪದಾರ್ಥಗಳು, ಕೇವಲ ಅಚೇತನ ಪದಾರ್ಥಗಳು ಎಂದು ಪುರುಷಾರ್ಥ ಅಂದ್ರೇನು? ಧರ್ಮಾರ್ಥ ಕಾಮೋಕ್ಷಗಳು, ಇವುಗಳನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಚೇತನ ಇದ್ರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ಮೊದಲನೇ ನಿರಾಕರಣೆ ಏನ್ ಮಾಡಿದ್ರು? ಅಚೇತನ ಮಾತ್ರ ಉಪಾಸಿತಂ ಪುರುಷಾರ್ಥ ಪ್ರಧಾನ ಶಕ್ತಂ. ಹಂಗ ಕಲ್ಲು ಕೂಡಿಸ್ಬಿಡೋದಪ್ಪ ಒಂದ್ ಕಡೆ, ಕಲ್ಲು ಇಟ್ಟು ಅದಕ್ಕೆ ಹೋಗಿ ಉದಿನ ಕಡ್ಡಿ ಇಟ್ಟು ತಿರುವಿ, ಉಲ್ಟಾ ಸೀದಾ ಅಲ್ಲ, ಮತ್ತೆ ಉಲ್ಟಾ ತಿರುವಿ, ಎಡಗೈಯೊಳಗೆ ಹಿಡ್ಕೊಂಡು ಬಲಗೈಯ ಗಂಟಿ ಹಿಡ್ಕೊಂಡು, ಬಲಗೈಯ ಗಂಟಿ ಎಡಗೈಯ ಉದಿನ ಕಡ್ಡಿ ಹೆಂಗ್ ತಿರುಗಿಸ್ಬೇಕು? ಎರಡೂ ತಿರುಗಿಸ್ಬಿಟ್ಟು ಅದಕ್ಕೆ ಊದಿನ ಕಡ್ಡಿ ಎರಡೂ ಹಿಂಗ್ ತಿರುಗಿಸಿ ಇಟ್ಟು, ನನಗೆ ಮತ್ತೆ ಮೋಕ್ಷ ಬೇಕಾಗಿದೆ ಕೊಡು ಅಂತ ಹೇಳಿ ಕೊಡಬಹುದು. ಹಂಗಾರೆ ಮೋಕ್ಷವನ್ನೇ ಅಥವಾ ಮತ್ತೇನು ಕೊಡಬಹುದು? ಕೊಡುವುದಿಲ್ಲ. ಶ್ರೀಮದಾಚಾರ್ಯ ಅಂತಾರ ಸರ್ವಾತ್ಮನ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅಚೇತನಕ್ಕೆ ಫಲಪ್ರದ ಶಕ್ತಿಯೇ ಇಲ್ಲ. ಆಚಾರ್ಯರು ಪುರುಷಾರ್ಥ ಪ್ರಧಾನ ಶಕ್ತಂ ಅಂತಾರ. ಪುರುಷಾರ್ಥವನ್ನ ಕೊಡುವ ಸಾಮರ್ಥ್ಯವೇ ಇಲ್ಲ ಅದಕ್ಕೆ. ಮೊದಲನೇ ಇದ್ದು ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಅದ? ಒಂದು. ಎರಡನೇ ಇದ್ದು ಇನ್ನು ಮುಂದಿಂದ ಏನ್ ಅನ್ಕೋತ ಹೋಗ್ತಾರ ಅಂದ್ರೆ, ಅಲ್ಲ ಅಂತ ನೀವು ಖಂಡ ಮಾಡ್ಲಿಕ್ಕತ್ತೀರಿ, ಬರೇ ಬಾಯಿ ಮಾತ್ಲೆ ಖಂಡ ಮಾಡ್ಬೇಡ್ರಿ, ಪ್ರಮಾಣ ತೋರಿಸ್ರಿ ನಮಗೆ. ಅದಕ್ಕೆ ಆಚಾರ್ಯ ಅಂದ್ರೆ ಇಲ್ಲೇ ಮುಂದೆ ಬರುವಂತಹ ವಾಕ್ಯಗಳನ್ನು ತೋರಿಸ್ತೀನಿ ಅಂತಾರ. ಏನಂತಾರ? ಜ್ಯೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರಬ್ರೂಯಾತ್. ಗೊತ್ತಾಯ್ತೇನ್ರಿ ಏನಂತ ಹೇಳಿದ್ದು? ಜ್ಯೇಷ್ಠ ಮಗನಿಗೆ, ಹಿರಿಯ ಮಗನಿಗೆ ಅಪ್ಪ ಅನಿಸಿಕೊಂಡವನು ಬ್ರಹ್ಮ ಪ್ರಬ್ರೂಯಾತ್. ಪ್ರಬ್ರೂಯಾತ ಬ್ರಹ್ಮ ಪ್ರೋವಾಚ ಅಂತದಲ್ಲ. ಒಂದೇ ನಿಮಿಷ ಸ್ಟಾರ್ಟ್.
ಏನೋ ವಾಕ್ಯ ವ್ಯತ್ಯಾಸ ಆಗಿರೋದು. ಪ್ರಬ್ರೂಯಾಚ್ಚ ಇತಿ ವಾಕ್ಯ, ಪ್ರಬ್ರೂಯಾತ್ ಇತಿ ವಾಕ್ಯ ಶೇಷಾಚ್ಚ ಅಲ್ಲದು. ಪ್ರಬ್ರೂಯಾತ್ ಆಗ್ಬಾರ್ದು, ಪ್ರೋವಾಚ ಅಂತ ಆಗ್ಬೇಕಷ್ಟ ಕೆಲಸ ಅದು. ನೋಡ್ರಿ, ನಿಮ್ ಪುಸ್ತಕದೊಳಗ 343ನೇ ಪುಟ ತೆಗಿರಿ. 343ನೇ ಪುಟ ತೆಗೆದಾಗ ಅಲ್ಲಿ ಸಿಗುತ್ತದೆ 4ನೇ ನಂಬರ್ದ ಮಂತ್ರ. ತದ್ಧಯೇ ತದ್ ಬ್ರಹ್ಮ. 343ರಲ್ಲಿ ಮೇಲೆ ನವಾಹಸ್ಮ ಅಂತ ಮೊದಲನೇ ಮಂತ್ರ, 2ನೇ ಮಂತ್ರ ತದ್ಧಯೇ ತದ್ ಬ್ರಹ್ಮ ಅಂತದ ಉಪನಿಷತ್. ಸಿಕ್ತಿಲ್ಲೋ? ಸಿಕ್ಕದ ಎಲ್ಲರಿಗೂ? ದೇಸಾರ ಎಲ್ಲ ಸಿಕ್ಕದಿಲ್ಲ ಸರಾಫ್ ಅವರು. ತದ್ಧ ಏತದ್ ಬ್ರಹ್ಮ ಪ್ರಜಾಪತೇ ಉವಾಚ ಪ್ರಜಾಪತಿ ಮನವೇ ಮನುಃ ಪ್ರಜಾಭ್ಯ ತದ್ದೇತದ್ ಉದ್ದಾಲಕಾಯ ಆರಣಾಯ ಜ್ಯೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರೋವಾಚ ಅಂತದ. ಜ್ಯೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರಬ್ರೂಯಾತ್ ಅಂತ ವಾಕ್ಯ ಅಂದಾರ. ಇರ್ಲಿ, ಅದನ್ನ ಆಮೇಲೆ ವಿಚಾರ ಮಾಡೋಣಂತ. ಇದನ್ನ ಯಾಕೆ ಕೊಟ್ಟರು ಶ್ರೀಮದಾಚಾರ್ಯರು ಅಂದ್ರ, ಇದು ಯಾವಾಗ ಮಧುವಿದ್ಯೆ ಮುಕ್ತಾಯ ಆಗ್ಲಿಕ್ಕೆ ಬಂದಿದೆಯಲ್ಲ, ಆಗ ಇದಕ್ಕೆ ಏನ್ ಕರೆದಾರ ಅಂದ್ರೆ ಇದು ಬ್ರಹ್ಮವಿದ್ಯಾ ಅಂತ ಹೆಸರು ಕರೆದಾರ. ಏನ್ ಕರೆದಾರ? ಬ್ರಹ್ಮವಿದ್ಯಾ. ಯಾರ್ಯಾರಿಗೆ ಹೇಳಿದ್ರು ಅಂತಂದ್ರೆ, ಇಲ್ಲ, ಅದ್ರ ಕೆಳಗಿನ ಶಬ್ದ ನೋಡ್ರಿ. ಹಂಗ ಅದಕ್ಕೆ ಅಂದ್ರೆ ಹಂಗ ಅದ್ರ ಕೆಳಗಿನ ವಾಕ್ಯ ಇದಂಬಾ ತಜ್ಜೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರಬ್ರೂಯಾತ್ ಪ್ರಣಾಯಾಯ ವಾ ಅಂತೆ ವಾಸನೆ ಅಂತ ಇಲ್ಲಿ ಪ್ರಬ್ರೂಯಾತದ ಆ ವಾಕ್ಯ. ಅದ್ರ ಕೆಳಗಿನ ವಾಕ್ಯ ಸರಾಫ್ ಅವರು. ಅಲ್ಲಿ ಕರೆಕ್ಟ್, ಅದು ಕರೆಕ್ಟ್, ಮೇಲಿಂದಲ್ಲ ಕೆಳಗಿಂದು. ಆಯ್ತಾ? ಜ್ಯೇಷ್ಠ ಪುತ್ರಾಯ ಬಿಂದನ್ ಸಿಕ್ಕಿಲ್ಲೇನಪ್ಪ? ಅದೇ ಹುಡ್ಕೋತಿರ್ಲಿ ಪಾಠ ಮುಗಿಯ ಪಾಠ ಮುಗಿಯ ಸಿಕ್ಕರೆ ಸಾಕದೆ. ಏನದ ಅಂದ್ರ, ಹಿರಿಯ ಮಗನಾದ ಹಿರಿಯ ಮಗನಿಗೆ ತಂದೆಯು ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿದ ಅಂತದ. ವಾಸ್ತವದಲ್ಲಿ ಶ್ರೀಮದಾಚಾರ್ಯ ಏನ್ ಹೇಳಿಕ್ ಹೊರಟಾರ ಇಲ್ಲಿ? ಪರಕೀಯರು ಏನ್ ವ್ಯಾಖ್ಯಾನ ಮಾಡ್ಯಾರ, ಇದು ಒಂದು ಜಡವಾದ ವಿದ್ಯಾ ಉಪಾಸನ ಅಂತ ಹೇಳಿಕತ್ತಾರ. ಸೂರ್ಯನ ಕಿರಣಗಳು ಜಡಕಿರಣಗಳು, ಜಡವಾದ ಕಪ್ಪು ಬಣ್ಣದ ಕೆಂಪು ಬಣ್ಣದ ಉಪಾಸನೆಯನ್ನ ಮಾಡ್ರಿ, ಅದೇ ನಿಮಗೆ ಫಲ ಕೊಡ್ತದ ಅಂತ ಶ್ರೀಮದಾಚಾರ್ಯರು ಅಲ್ಲ ಅಂತ ಹೇಳಿ ಏನ್ ತಗೊಂಡ್ ಬಂದ್ರು? ಈ ಮಧುವಿದ್ಯೆಯ ಉಪಸಂಹಾರ ನೋಡ್ರಿ. ಮಧುವಿದ್ಯೆ ಮುಕ್ತಾಯಕ್ಕೆ ಬಂದದ. ಆ ಮುಕ್ತಾಯದಲ್ಲಿ ಏನ್ ಕಾಣಿಸ್ಲಿಕ್ಕದ ನಮಗ ಅಂತಂದ್ರೆ, ತಮ್ಮ ತಂದೆಯರು ತಮ್ಮ ಹಿರಿಯ ಮಗನಿಗೆ ಈ ವಿದ್ಯೆಯನ್ನ ಹಸ್ತಾಂತರಗೊಳಿಸ್ತಾ ಬಂದಿದ್ದಾರೆ ಅಂತ ಹೇಳಿಗತ್ತ. ಕಲ್ಪನಾ ಬರ್ಲಿಗತ್ತದ ನೋಡ್ರಿ. ಏನ್ ಬರ್ಲಿಗತ್ತದ ಅಂದ್ರೆ, ಚತುರ್ಮುಖ ಬ್ರಹ್ಮದೇವರು ಪ್ರಜಾಪತಿ ಎನಿಸಿಕೊಂಡ ರುದ್ರದೇವರಿಗೆ ಉಪದೇಶ ಮಾಡಿದ್ರು. ಆ ರುದ್ರದೇವರು ಪ್ರಜಾಪತಿಗಳಾದ ಮನುವಿಗೆ ಉಪದೇಶ ಮಾಡಿದ್ರು. ಮನುಗಳು ಪ್ರಜೆಗಳು ಉದ್ದಾಲಕರಿಗೆ, ಅರುಣಿಗೆ, ಹಿಂಗೆ ಹಿರಿಯ ಮಗನಿಗೆ ಉಪದೇಶ ಮಾಡ್ಕೋದ್ ಬಂದದ್ರಿಂದ ಹಿರಿಯ ಮಗನಿಗೆ ಇದು ಉಪದೇಶ ಮಾಡಬೇಕು ಅಂತ ತಾತ್ಪರ್ಯ. ಹಿರಿಯ ಮಗ ಯಾಕಂದ್ರೆ ಅದೆಲ್ಲ ಬರ್ತದ ನೋಡ ಮುಂದಲ್ಲಿ. ಕಲ್ಪನಾ ಅಂತ ಹೇಳಿದ್ದೇನಂತ ಹೇಳಿ. ಹಾಗಾದರೆ ತಂದೆಯು ಮಗನಿಗೆ ಉಪದೇಶ ಮಾಡ್ತಿದ್ದಾನೆ ಅಂತ ಹೇಳುವಾಗ, ಮಧುವಿದ್ಯೆಯನ್ನ ಉಪದೇಶ ಮಾಡ್ತಿರುವಾಗ ಅದಕ್ಕೆ ಬ್ರಹ್ಮವಿದ್ಯಾ ಅಂತ ಹೇಳಿದ್ದಾರೆ. ತಿಳಿತಾ? ಈಗೇನ್ ನೋಟ್ಸ್ ತಗೋಬೇಕು? ಮಧುವಿದ್ಯೆ ಇಸ್ ಈಕ್ವಲ್ ಟು ಬ್ರಹ್ಮವಿದ್ಯಾ ಅಂತ ಕರೆಯಲಾಗಿದೆ ಅಂತ ಬರ್ಕೋಬೇಕು. ಮಧುವಿದ್ಯೆ ಎಂದರೆ ಬ್ರಹ್ಮವಿದ್ಯೆ. ನಮ್ಮಲ್ಲಿ ಕೇಳ್ತಿರ್ತಾರಲ್ಲ, ಅದೇನ್ ದೊಡ್ಡ ಬ್ರಹ್ಮವಿದ್ಯೆ ಏನ ಅಂತಿದ್ರಂಗಿಲ್ಲ, ಅದ ಬ್ರಹ್ಮವಿದ್ಯೆ ಅಂತ ಹೇಳ್ತಾರ. ಅಂದ್ರೆ ಯಾವ್ದು ಕಲಿಯಕ್ ಬರಂಗಿಲ್ಲ ಅದಕ್ಕೆ ಹೇಳ್ತಾರೆ ಬ್ರಹ್ಮವಿದ್ಯೆ ಏನ ಅಂತ. ಏನು ಬ್ರಹ್ಮವಿದ್ಯಾ? ಸರಿ, ಒಂದ್ ನಿಂತ್ಕೊಳ್ರಿ. ಬ್ರಹ್ಮವಿದ್ಯಾ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಹೆಂಗ್ ಬಿಡಿಸ್ಬೇಕು ಅಂದ್ರೆ, ಬ್ರಹ್ಮನನ್ನು ತಿಳಿ ಹೇಳುವ ವಿದ್ಯೆಗೆ ಬ್ರಹ್ಮವಿದ್ಯಾ ಅಂತ ಕರಿಬೇಕು. ಬರ್ಕೊಳ್ರಿ. ಬ್ರಹ್ಮನನ್ನು ತಿಳಿಸುವ ವಿದ್ಯೆಗೆ ಬ್ರಹ್ಮವಿದ್ಯಾ ಅಂತ ಕರೀತಾರೆ. ಸರಿ ಆಯ್ತಾ? ಬರ್ಕೊಂಡ್ರೆ ಬ್ರಹ್ಮನನ್ನು ತಿಳಿಸುವ ವಿದ್ಯೆಯೇನ ಬ್ರಹ್ಮವಿದ್ಯಾ. ಯಾವಾಗ ನೋಡ್ರಿ, ಕೇಳಿಸ್ಕೊಳ್ರಿ, ಆಮೇಲೆ ಬರ್ಕೊಂತ್ರಿ. ಯಾವಾಗ ಈ ವಿದ್ಯೆಗೆ, ಮಧುವಿದ್ಯೆಗೆ ಇನ್ನೊಂದು ಹೆಸರು ಬ್ರಹ್ಮವಿದ್ಯಾ ಅಂತ ಬಂತೋ, ಆವಾಗಲೇನೆ ಇದು ಬ್ರಹ್ಮನನ್ನ ತಿಳಿಸಲಿಕ್ಕೆ ಹೊರಟಂತೆ ಆಯಿತು. ಬ್ರಹ್ಮನನ್ನ ತಿಳಿಸ್ಲಿಕ್ಕೆ ಹೊರಟಿರುವಾಗ ವಿದ್ಯಾ ಪ್ರಾರಂಭವಾದಾಗಿನಿಂದ ಕೊನೆಯವರೆಗೂ ಕೂಡ ಯಾರನ್ನು ತಿಳಿಸ್ಬೇಕು? ಬ್ರಹ್ಮನನ್ನೇ ತಿಳಿಸ್ಬೇಕು. ಹೌದೋ ಇಲ್ಲೋ? ಬ್ರಹ್ಮನ್ನೇ ತಿಳಿಸ್ಬೇಕು. ಬ್ರಹ್ಮನನ್ನ ಹೊರತುಪಡಿಸಿ ಯಾರನ್ನು ತಿಳಿಸೋ ಹಂಗಿಲ್ಲ, ಜಡ ಪದಾರ್ಥಗಳನ್ನು ತಿಳಿಸೋ ಹಂಗಿಲ್ಲ. ಹೌದೋ? ಹೌದಲ್ಲ? ಏನು ದುಳ್ಕೇಡವ್ರ ತಿಳಿತೇನು? ಏನ್ ತಿಳಿತು? ಏನ್ ಯುಕ್ತಿ? ಶ್ರೀಮದಾಚಾರ್ಯ ಕೊಟ್ಟ ಯುಕ್ತಿ ಏನು? ಮೊದಲನೇ ಇದ್ದು ಬ್ರಹ್ಮವಿದ್ಯಾ ಬ್ರಹ್ಮನ್ ತಿಳಿಸೋದು. ಯಾವುದಕ್ಕೆ ಬ್ರಹ್ಮವಿದ್ಯಾ ಅಂತ ಹೆಸರದ? ಈಗ ಇಲ್ಲಿ
ಮಧುವಿದ್ಯೆಗೆ. ಮಧುವಿದ್ಯೆಗೆ ಈ ಪ್ರಕರಣ ಯಾವ ಪ್ರಕರಣ? ಇದು ಮಧುವಿದ್ಯಾ ಪ್ರಕರಣ. ಹಾಗಾದ್ರೆ ಮಧುವಿದ್ಯಾ ಪ್ರಕರಣವನ್ನ ಬ್ರಹ್ಮವಿದ್ಯಾ ಅಂತ ಕರೆದು ಇದರ ಪೂರ್ಣ ಬ್ರಹ್ಮನನ್ನೇ ತಿಳಿಸ್ಲಿಕ್ಕೆ ಹೊರಟದ ಅಂತಂದ ಮೇಲೆ ಇಲ್ಲಿ ಯಾವ ಜಡ ಪದಾರ್ಥಗಳ ವಿಷಯ ಬಂದಿಲ್ಲ, ಬ್ರಹ್ಮನ ವಿಷಯವೇ ಬಂದಿದೆ. ಒಂದೇ ಯುಕ್ತಿ ಫಸ್ಟ್. ಎದಕ್ಕಿಂತ ಮೊದಲೇನು ಹೇಳ್ಯಾರ? ಅಚೇತನ ಪದಾರ್ಥಗಳು ಎಂದೂ ಪುರುಷಾರ್ಥವನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅದು ಹೇಳಾಗ್ಯದ. ಸರಿನಾ? ಅಚೇತನವಾದ ಪದಾರ್ಥಗಳು. ಹಂಗಾರ ಅಚೇತನ ಪದಾರ್ಥಗಳು ಪುರುಷಾರ್ಥ ಕೊಡ್ತಿದ್ರ ಟೇಬಲ್ಲು, ಕುರ್ಚಿ, ಗಾಡಿ, ಬಾಗ್ಲ ಇವುಗಳಿಗೂ ಕೂಡ ಹಚ್ಚಿರ್ತಾರಲ್ಲ, ಮತ್ ಹಿಂಗ ಹಚ್ಚಿ ಕುಕ್ಮ ಹಚ್ಚಿ ಹಚ್ಚಿರಂಗಿಲ್ಲ, ಮತ್ ಹಂಗ ಹಚ್ಚಿ ಗೊತ್ತಿಲ್ಲ ಅಂತ ಹೇಳಿದ್ದು, ಹಿಂಗ ಹಚ್ಚಿ ಹಿಂಗಂದು ಮಾಡಿರ್ತಾರೆ ಮತ್ತ ಅವರು. ಅದೇ ಪುರುಷಾರ್ಥ ಪ್ರದ ಅಂತ. ಅದಲ್ಲ, ಅಚೇತನ ಪುರುಷಾರ್ಥ ಪ್ರದ ಅಲ್ಲ. ಹಂಗ ಒಂದು ಮೊದಲನೇದ್ದು. ಎರಡನೇದ್ದೇನು? ಇದಕ್ಕೆ ಬ್ರಹ್ಮವಿದ್ಯಾ ಅಂತ ಹೆಸರು. ಬ್ರಹ್ಮವಿದ್ಯಾ ಅಂತಿದ್ದ ಹೊತ್ನೊಳಗ ಬ್ರಹ್ಮನನ್ನ ಹೇಳಬೇಕ ಹೊರತಾಗಿ ಜಡ ಪದಾರ್ಥಗಳನ್ನು ಹೇಳಿ ಬರೋದಿಲ್ಲ. ಉದಾಹರಣೆಗೆ ಇದು ಕೃಷ್ಣನ ಮಂತ್ರ ಅಂತ ತಿಳ್ಕೊಂಡು ಹೇಳಿ ಕೃಷ್ಣನ ಪ್ರತಿಮಾ ಎಷ್ಟು ಚಂದದ ಅಂತ ಅರ್ಥ ಬರೀತಾರೆ. ಅದಕ್ಕೆ ಯಾರ ಕೃಷ್ಣ ಮಂತ್ರ ಅಂತ ಬಾಯಲ್ಲಿ ಅಲ್ಲಿಗತ್ತೀರಿ. ಕೃಷ್ಣ ಮಂತ್ರ ಅಂದ್ರೆ ಕೃಷ್ಣನ ಹೇಳೋ ಮಂತ್ರ ಆಗಬೇಕು ಹೊರತಾಗಿ ಏನಾಗಬಾರ್ದು, ಪ್ರತಿಮಾ ಎಷ್ಟು ಚಂದದ, ಕೊಳ್ಳು ಎಷ್ಟು ಚಂದ ನೋಡ್ರಿ ಪ್ರತಿಮಾದೊಳಗ ಅಂತಂತಾರೆ. ಯಾರು? ತಪ್ಪದ, ಅಬದ್ಧ, ಹಂಗೆ ಹೇಳಬಾರ್ದು. ಅದಕ್ಕೆ ತಿಳಿಸಿಕೊಟ್ರು. ಏನಂತ ಆಚಾರ್ಯ ಹೇಳಿದ್ದೇನಿದು? ಮೊದಲನೇದ್ದು, ಜ್ಯೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರಬ್ರೂಯಾತ್ ಇತಿ ವಾಕ್ಯಶೇಷಾಚ. ಹೋಗ್ಲಿ, ಅಷ್ಟಕ್ಕೆ ಮುಗಿತೇನಪ್ಪ ಅಂತ ಕೇಳಿದ್ರೆ ಶ್ರೀಮದಾಚಾರ್ಯ ಅಂತಾರ ಅದು ಮುಗಿದಿಲ್ಲ. ಇನ್ನೊಂದದ. ಏನಂತಾರ? ಯಹ ಏವಮೇತಾಂ ಬ್ರಹ್ಮೋಪನಿಷದಂ ವೇದ ಇತಿ ಚ. ಎರಡನೇ ಮಾತು ಕೊಟ್ರು. ಮತ್ತ ಅಲ್ಲೇ ಅದ, ಅದೇ ಪೇಜ್ನಾಗವ. ಇರೋಲ್ತಾಕ ಈಗ ತೆಕ್ಕೋದ್ ಕೂಡ್ಬೇಡ್ರಿ, ಇಲ್ಲೇ ನೋಡ್ಬಿಡ್ರಿ ಸಾಕೀಗ. 334 ನೋಡ್ಬಿಡ್ರಿ. ಏನು? ಯಾರು ಈ ಬ್ರಹ್ಮ ಉಪನಿಷತ್ತನ್ನು ತಿಳಿದನೋ, ತಿಳಿತಾ? ಬ್ರಹ್ಮೋಪನಿಷತ್ತು. ಬ್ರಹ್ಮೋಪನಿಷತ್ತು ಅಂದ್ರೆ ಏನು? ಭಗವಂತನನ್ನ ತಿಳಿಸಿಕೊಡುವಂತಹ ಉಪನಿಷತ್ತು ಅಂತ ಅರ್ಥ ಅದಕ್ಕೆ. ಬ್ರಹ್ಮ ಭಗವಂತ, ಉಪನಿಷತ್ತು ಅಂದ್ರೆ ಉಪನಿಷತ್ತು ಬ್ರಹ್ಮನನ್ನ ತಿಳಿಸಿಕೊಡುವಂತಹ ಉಪನಿಷತ್ತು. ಅಂದ್ರೆ ಎರಡಾಯ್ತು ಈಗ. ಮಧುವಿದ್ಯೆಗೆ ಬ್ರಹ್ಮವಿದ್ಯಾ ಅಂತ ಹೆಸರದ. ಆ ಬ್ರಹ್ಮವಿದ್ಯೆಯನ್ನ ಅಪ್ಪ ತನ್ನ ಹಿರಿಯ ಮಗನಿಗೆ ಹಸ್ತಾಂತರ ಮಾಡ್ತಾ ಹೋಗಬೇಕು. ಒಂದು. ಅಚೇತನವಾದ ಪದಾರ್ಥಗಳು ಪುರುಷಾರ್ಥವನ್ನ ಕೊಡೋದಿಲ್ಲ. ಎರಡನೇದು. ಮೂರನೇದು, ಇದಕ್ಕೆ ಬ್ರಹ್ಮೋಪನಿಷತ್ತು ಅಂತ ಕರೀತಾರ. ಯಾಕ? ಬ್ರಹ್ಮ ಪ್ರತಿಪಾದಕ ಉಪನಿಷತ್ತು, ಭಗವಂತನ ತಿಳಿಸಿಕೊಡುವಂತಹ ಉಪನಿಷತ್ತು. ತಿಳಿತಾ? ಇನ್ನ ಕಥಂಚ ಅಚೇತನೋಪಾಸನಂ ಬ್ರಹ್ಮಾದಿ ಪದಪ್ರದಂ ಭವತಿ. ಅಚೇತನವಾದದ್ದನ್ನು ಉಪಾಸನಾ ಮಾಡಿದ ಮಾತ್ರಕ್ಕ ಬ್ರಹ್ಮಾದಿ ಪದವಿಗಳೆಲ್ಲ ಹೆಂಗ್ ಬರ್ಲಿಕ್ಕೆ ಬರ್ತದ? ಮಧುವಿದ್ಯೋಪಾಸನೆಯನ್ನ ಮಾಡಿ ರುಜುಗಣಸ್ಥರು ಬ್ರಹ್ಮ ಪದವಿಯನ್ನ ಪಡೆದ್ರು ಅಂತದ. ಮತ್ತು ಭಗವಂತನ ಉಪಾಸನಾ ಮಾಡಿ ಬ್ರಹ್ಮ ಪದವಿ ಪಡಿಬೇಕು. ಏನು? ಅಚೇತನವಾದ ಕೆಂಪು ಬಣ್ಣ ಉಪಾಸನಾ ಮಾಡಿಬಿಟ್ಟು ಕರಿ ಬಣ್ಣ ಉಪಾಸನಾ ಮಾಡಿಬಿಟ್ಟು ಫಲ ಪಡಿಬೇಕು? ಬರುವುದಿಲ್ಲ. ಹಾಗಾದರೆ ಹೇಳಿದ್ರು, ನಚ ಅಚೇತನ ಉಪಾಸನಂ ಬ್ರಹ್ಮಾದಿ ಪದಪ್ರದಂ ಭವತಿ ನವೈ ತತ್ರ ನ ನಿಂಬ್ಲೋಚಃ ನೋದೀಯಾಯ ಕದಾಚನ ಸಕೃದಿವ ಕೈವಾಸ್ಮ ಭವತಿ ಇತ್ಯಾದಿ ಮುಕ್ತಸ್ಸೈವ ಮುಖ್ಯತೋ ಯುಜ್ಯತೆ. ಮತ್ತೊಂದು ಸ್ವಾರಸ್ಯದ. ಏನದ ಅಂತಂದ್ರ, ಈ ವಿದ್ಯೆಯನ್ನ ಉಪಾಸನಾ ಮಾಡಿ ಅಪರೋಕ್ಷ ಜ್ಞಾನವನ್ನ ಹೊಂದಿದವರು ಎಲ್ಲಿ ಹೋಗ್ತಾರ ಅಂತಂದ್ರ ಮೋಕ್ಷವನ್ನ ಪಡಿತಾರ ಅಂತದ. ಅವೆಲ್ಲ ಮುಂದೆ ವಾಕ್ಯ ಬರ್ತಾವ, ಅಲ್ಲಿ ನೋಡೋಣ ಅಂತ. ಮೋಕ್ಷವನ್ನ ಪಡಿತಾರ ಅಂತ ವಿಷಯ ಇಷ್ಟ ಅದ. ನವೈ ತತ್ರ ನನಿಂ ಲೋಚಃ ನೂದೀಯಾಯ ಕದಾಚನ ಸಕೃದಿವ ಹೈವಾಸ್ಯ ಭವತಿ. ಏನಂದ್ರ ಅಲ್ಲಿ ಸೂರ್ಯೋದಯ ಇರಂಗಿಲ್ಲ, ಸೂರ್ಯಾಸ್ತ ಇರಂಗಿಲ್ಲ ಅಂಥ ಸ್ಥಳ ಯಾವುದು? ವೈಕುಂಠ. ವೈಕುಂಠದಲ್ಲಿ ಎಂದೂ ಸೂರ್ಯೋದಯ ಸೂರ್ಯಾಸ್ತಗಳು ಇಲ್ಲ. ಮತ್ತ ಸದಾ ಸೂರ್ಯ ಇರ್ತಾನ. ಕನ್ಫ್ಯೂಸ್ ಆಗ್ಬಿಡ್ತೇವೆ. ಸೂರ್ಯೋದಯ ಸೂರ್ಯಾಸ್ತ ಇಲ್ಲ ಅಂತಂದ್ರೆ ಮತ್ ಸಂಧ್ಯಾವನೆ ಹೆಂಗ್ ಮಾಡೋದು ಅಲ್ಲಿ ಹೋಗಿ ಅಂತ ವಾಡೆಕರ್ಮ ಸಂಧ್ಯಾವನೆ ಹೆಂಗ್ ಮಾಡ್ಲಿ ಅಲ್ಲಿ ಹೋಗಿ ಅಂತ ಅವರು. ಸಂಧ್ಯಾವನೆ ಮಾಡ್ಲಿಕ್ಕೆ ನೀರೇ ಇಲ್ಲ ಅಲ್ಲಿ. ಅದಕ್ಕ ಏನ್ ಮಾಡೋದು? ಹಿಂಗ ಕಿವಿ ಮುಟ್ಕೊಂಡು ಅದಕ್ಕಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ಇಲ್ಲ. ಯಾಕ? ಸೂರ್ಯೋದಯ ಸೂರ್ಯಾಸ್ತಗಳು ಸಂಸಾರದಲ್ಲಿ ಮಾತ್ರವೇ ಹೊರತಾಗಿ ಮೋಕ್ಷದಲ್ಲಿ ಇಲ್ಲ. ಮತ್ತ ಅಲ್ಲೇನು? ಸಕದಿವ ಹೇವ ಅಸ್ಮೆ ಭವತಿ. ಒಮ್ಮೆ ಅಪರೋಕ್ಷ ಜ್ಞಾನ ಆಗಿ ಬೆಳಕಾಗ್ಬಿಟ್ರೆ ಸದಾ ಸೂರ್ಯೋದಯ, ಯಾವಾಗಲೂ ಸೂರ್ಯೋದಯ ಇರ್ತದ. ಸೂರ್ಯನೇ ಇರ್ತಾನೆ, ಬಳ 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 ಬೆಳಕು. ಅಲ್ಲಿ ಹೋದ್ರೆ ಮಲ್ಕೊಳಿಕ್ ಬರೋದಿಲ್ಲ ನೋಡ್ರಿ, ಈಗ ಹೇಳ್ಬಿಟ್ಟಿನಿ ನಾನು. ಊಟ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ಲಿ ಹೋದ್ರೆ. ದೊಡ್ಡ ಸಮಸ್ಯೆ ಅದ ಮೋಕ್ಷಕ್ಕೆ ಹೋದ್ರೆ. ಅದಕ್ಕೆ ಬಿಟ್ಬಿಡ್ರಿ ಹೋಗೋದು. ಅದಕ್ಕ ಅಲ್ಲಿ ಈ ಉಪನಿಷತ್ತಿನ ಕೊನೆಯಲ್ಲಿ ಫಲವನ್ನು ಹೇಳುವಾಗ ಯಾರು ಈ ಉಪನಿಷತ್ತಿನ ಅಧ್ಯಯನ ಮಾಡಿ ಅಪರೋಕ್ಷ ಜ್ಞಾನ ಮಾಡಿ ಫಲ ಪಡಿತಾರೋ ಅವರಿಗೆ ಎಂದೂ ಸೂರ್ಯೋದಯ ಎಂದೂ ಸೂರ್ಯಾಸ್ತ ಅಂತಿಲ್ಲ, ಸದಾ ಸೂರ್ಯ ಇರ್ತಾನ ಅಂತಂದ್ರೆ ಇದು ಮೋಕ್ಷದ ಸ್ಥಿತಿ.
ಇದು ಜಡ ಉಪಾಸನೆಯಿಂದ ಬರ್ಲಿಕ್ಕೆ ಸಾಧ್ಯ ಇದೆಯಾ ಅಥವಾ ಭಗವಂತನ ಅಪರೋಕ್ಷದಿಂದ ಬರ್ಲಿಕ್ಕೆ ಸಾಧ್ಯ ಇದೆ? ಇದು ಭಗವತ್ ಪ್ರಸಾದದಿಂದ, ಭಗವಂತನ ಪ್ರಸಾದದಿಂದ ಬರಬೇಕೆ ಹೊರತಾಗಿ ಎಂದೂ ಕೂಡ ಜಡೋಪಾಸನೆಯಿಂದ ಬರುವುದಿಲ್ಲ. ತೋಳ್ರಿ ಇನ್ನ ಅದಕ್ಕ ಮುಕ್ತ ಸೇವ ಮುಖ್ಯತೋ ಯುಜ್ಯತೆ, ಮುಖ್ಯನಾದವನಿಗೆ ಮಾತ್ರ ಇದು ಹೊಂದುತ್ತದೆ. ಆ ಸಂಸಾರದಲ್ಲಿ ಇದ್ದವರಿಗೆ ಸೂರ್ಯಾಸ್ತ ಸೂರ್ಯ ಇತ್ಯಾದಿಗೆ ಬರುವುದಿಲ್ಲ. ಕೊನೆಯ ವಾಕ್ಯ, ಯಶಃ ತೇಜಃ ಇಂದ್ರಿಯಂ ವೀರ್ಯ ಅನ್ನಾದ್ಯ ಸತ್ವಂಚ ಭಗವಂತಂ ವಿನಾಕಸ್ಯ ಮುಖ್ಯತೋ ಯುಜ್ಯತೆ. ಬಹಳ ಚಂದ ಶ್ರೀಮದಾಚಾರ್ಯ ಹೇಳೋದು. ಅವರೇನಂತಾರ, ಯಜ್ಞ ಮಾಡಿದ ಮೇಲೆ ಯಶಸ್ಸು ಬರ್ತದ, ತೇಜಸ್ಸು ಬರ್ತದ, ಇಂದ್ರಿಯ ಬಲ ಬರ್ತದ, ಶಕ್ತಿ ಬರ್ತದೆ ದೇಹದ್ದು, ಆಮೇಲೆ ಅನ್ನಾದಿಗಳು ಸಿಗ್ತದೆ ಹೊಟ್ಟೆ ತುಂಬ ಅಂತ ಅರ್ಥ ಬರ್ದಾರ. ಗೊತ್ತಾಯ್ತಾ? ಕೆಲವರ ಪ್ರಕಾರ ಇದೆಲ್ಲವೂ ಜಡವಾದ ಮಧುವಿದ್ಯೋಪಾಸನೆ. ಅದು ಋಗ್ವೇದದಿಂದ ಸ್ವಹಾಕಾರವನ್ನು, ಯಜುರ್ವೇದದಿಂದ ಸ್ವಹಾಕಾರವನ್ನು, ಇನ್ಯಾವುದನ್ನ ಸ್ವಹಾಕಾರವನ್ನ ಹಾಕಿದರೆ ಅದರ ಫಲವಾಗಿ ನಿನಗೆ ಯಶಸ್ಸು ಬರ್ತದೆ. ಎಂಥ ಯಜ್ಞ ಮಾಡಿದ, ಎಂಥ ಯಜ್ಞ ಮಾಡಿದ, ಬಾ 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 ಅಂತ ಯಶಸ್ಸು ಬರ್ತದೆ. ಆಮೇಲೆ ಏನಾಗ್ತದ ಅಂತ ಕೇಳಿದ್ರೆ ತೇಜಸ್ಸು ಬರ್ತದೆ ಮುಖದಲ್ಲಿ. ಆಮೇಲೆ ಏನ್ ಬರ್ತದೆ ಅಂದ್ರೆ ಇಂದ್ರಿಯ ಪಾಠವತೆ ಬರ್ತದೆ, ಚುರುಕುತನ ಬರ್ತದೆ. ಆಮೇಲೆ ದೇಹದಲ್ಲಿ ತಾಕತ್ತು ಬರ್ತದೆ, ಆ ಅನ್ನಾದಿಗಳು ಸಿಗ್ತದೆ, ಪುಷ್ಕಳ ಭೋಜನ ಸಿಗುತ್ತದ. ಹಿಂಗಂದ್ರೆ ಶ್ರೀಮದಾಚಾರ್ಯ ಅಂತಾರ, ಈ ಯಶಸ್ಸು ವೀರ್ಯ ಅನ್ನಾದಿಗಳೆಲ್ಲ ಮುಖ್ಯತಃ ಭಗವಂತನ ನಾಮ. ಇದು ಮುಖ್ಯತಃ ಯಾರ ನಾಮ? ಇದು ಭಗವಂತನ ಹೆಸರೇ ಹೊರತಾಗಿ ಜಡ ಪದಾರ್ಥಗಳ ಹೆಸರಲ್ಲ. ಅವನ ಹೆಸರು ಆದ್ಮೇಲೆ ಭಗವಂತ ಜಡದ ಹೆಸರಾಗ್ಯಾವ. ಕಲ್ಪನಾವಂತ ಮುಖ್ಯತಃ ಯಾರ ಹೆಸರಾಗ್ಯಾವ? ಭಗವಂತನ ಹೆಸರು. ಈಗ ಶ್ರೀಮದಾಚಾರ್ಯ ಏನ್ ಸಮನ್ವಯ ಮಾಡ್ತಾರಂದ್ರ, ಯಶಃ ಅಂತ ದೇವರ ಹೆಸರು, ತೇಜಃ ಅಂತ ಹೆಸರು, ಇಂದ್ರಿಯ ಅಂತ ಹೆಸರು ಅಂತ ಎಲ್ಲ ಸಮನ್ವಯ ಮಾಡಿ ತೋರಿಸ್ತಾರ್ರಿ. ಇದು ಭಾರಿ ದೊಡ್ಡ ಯೋಗಿತಾ ಶ್ರೀಮದಾಚಾರ್ಯದು. ಪ್ರತಿ ನಾಮಗಳು ಭಗವಂತನ ಸಮನ್ವಯ ಮಾಡಿ ತೋರಿಸೋದು. ಅರ್ಥ ಆಯ್ತಾ? ಒಂದ್ ಹೇಳೋಣ ನೋಡ್ರಿ, ಏನಂತಾರ, ಯಶಃ ತೇಜಃ ಇಂದ್ರಿಯ ವೀರ್ಯ ಅನ್ನಾದ್ಯ ರಸತ್ವಂಚ ಭಗವಂತಂ ವಿನಾ ಕಸ್ಯ ಮುಖ್ಯತೋ ಯುಜ್ಯತೆ. ಎಲ್ಲದ ತಸ್ಯ ನಾಮ ಮಹದ್ಯ ಶಾಖ. ನಾರಾಯಣ ಉಪನಿಷತ್ತಲ್ಲಿ ಹೇಳುವಾಗ ತಸ್ಯ ನಾಮ, ಆ ಭಗವಂತನ ಹೆಸರೇನು? ಮಹದ್ಯ ಶಾಖ, ದೊಡ್ಡ ಯಶಸ್ಸು ಅಂತ ದೇವರ ಹೆಸರು. ಗೊತ್ತಾಯ್ತಿಲ್ರಿ ಬಿಕೆ ಅವರ, ರಘುತ್ಮಚಾರ, ಏನೋ ಗುಡಿಯವರ? ತಸ್ಯ ನಾಮ ಮಹದ್ಯ ಶಾಖ, ದೇವರ ಹೆಸರು, ದೇವರಿಗೆ ಮಹದ್ಯಶ ಅಂತ ಹೆಸರು. ಬರೇ ಹೆಸರಲ್ಲ, ಮಹದ್ಯಶ. ಯಾಕೆ ಹೇಳ್ರಿ? ಯಶಸ್ಸು ಅಂದ್ರೆ ಏನು? ಎಲ್ಲಾರ ಬಾಯಾಗಿದ್ರೆ ಅದು ಯಶಸ್ಸು ಅಂತ ಅರ್ಥ. ಅದು ಹಂಗ ಕೆಲವೊಮ್ಮೆ ಖ್ಯಾತಿ, ಕೆಲವೊಮ್ಮೆ ಕುಖ್ಯಾತಿ ಅಂತೂ ಇರ್ತದ. ದೇವರ ವಿಷಯದಲ್ಲಿ ಖ್ಯಾತಿ, ಎಲ್ಲರೂ ದೇವರನ್ನ ಹೇಳ್ತೀವೋ ಇಲ್ಲೋ? ಮತ್ತೆ ಇಷ್ಟು ಯಶಸ್ಸು ಇನ್ಯಾರಿಗಿರ್ಬೇಕು ಹೇಳೋಣ ಅಂತ. ಎಲ್ಲ ಯಶಸ್ಸು ಇದೇ ಛಾಂದೋಗ್ಯದಲ್ಲಿ ಹೇಳ್ತಾರೆ ಮುಂದೆ ಶ್ರೀಮದಾಚಾರ್ಯ. ಕೀರ್ತಿ ಮತ್ತು ಯಶಸ್ಸು ಶಬ್ದಗಳಿಗೆ ಪ್ರತ್ಯೇಕ ಅರ್ಥ ಹೇಳ್ತಾರೆ. ದಿಕ್ಷು ಯಾನಾತ್ ಯಾಶ ಪ್ರತ್ಯಕ್ಷತ ಸ್ತುತಿ ಕೀರ್ತಿ. ಅವರನ್ನ ಎದುರಿನಲ್ಲಿ ನಿಂತುಕೊಂಡು ಸ್ತೋತ್ರ ಮಾಡಿದ್ರೆ ಅದಕ್ಕೆ ಕೀರ್ತಿ ಅನ್ನಬೇಕು. ಅವ್ರ ಹಿಂದೆ ಅವ್ರನ್ನ ಸ್ತೋತ್ರ ಮಾಡ್ತಿದ್ರೆ ಯಶಸ್ಸು ಅಂತ ಕರಿಬೇಕು ಅಂತ ಹೇಳ. ಗೊತ್ತಾಯ್ತಾ? ಏನೋ ವಿನಣ, ಅವ್ರು ಇಲ್ಲದೆ ಇದ್ದಲ್ಲಿ ಅವ್ರ ಬಗ್ಗೆ ಎರಡು ಒಳ್ಳೆ ಮಾತಾಡಿದ್ರೆ ಅದಕ್ಕೆ ಕೀರ್ತಿ ಅಲ್ಲ, ಯಶಸ್ಸು. ಅವ್ರ ಎದುರಿಗೆ ಇದ್ದುಕೊಂಡು ಅವ್ರ ಬಗ್ಗೆ ಒಳ್ಳೆ ಮಾತಾಡಿದ್ರೆ ಕೀರ್ತಿ ಅಂತ ಅರ್ಥ. ಅವ್ರಿಲ್ದಾಗ ಯಶಸ್ಸು, ಅವ್ರಿದ್ದಾಗ ಕೀರ್ತಿ. ಎರಡು ಒಳ್ಳೆ ಮಾತಾಡಿದ್ರೆ ಹಂಗ್ ಬದುಕ್ಬೇಕು. ನಾವ್ ಹೋದ್ಮೇಲೆ ನಮ್ ಹೆಸರಲ್ಲಿ ಮಾತಾಡೋ ಕಾಲಕ್ಕೆ ಎರಡು ಒಳ್ಳೆ ಮಾತು ಸೇರಿಸ್ಬೇಕು ಹೊರತಾಗಿ ಚಲೋ ಆತ್ ನೋಡ್ರಿ ಅಂತ ಅನಬಾರ್ದು. ಹೋತು ಪಾಪ ಚಲೋ ಆತು ಅಂತ ಅನ್ಸ್ಕೋಬಾರ್ದು. ಲಘು ಇನ್ನು 4 ದಿವಸ ಇದ್ರೆ ಭೂಮಿ ಮೇಲೆ ನನ್ನ ಜಾಸ್ತಿ ಖರ್ಚಾಗ್ತಿತ್ತು ಹಂಗೆಲ್ಲ ಅನ್ಸೋಬಾರ್ದು. ತಸ್ಯ ನಾಮ ಮಹದ್ಯಶಃ ಅಂತ ತಿಳಿಸಿದ್ದಾರೆ. ಸರಿ, ಉಳಿದದನ್ನ ಮತ್ತೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.